ಗೆ ಸ್ಪಷ್ಟವಾದ ಆದೇಶವನ್ನು ನೀಡಿ SC-A, SC-B, SC-C ಅಂತೇಳಿ ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ವಿವಿಧ ಕಾಲೇಜುಗಳಲ್ಲಿ ಎಷ್ಟು ಸೀಟ್ಗಳಿರುತ್ತೆ ಅದರಲ್ಲಿ ಸರ್ಕಾರದ ಒಂದು ಮೀಸಲಾತಿ ನಿಯಮದಂತೆ SC-Aಗೆ ಎಷ್ಟು ಪರ್ಸೆಂಟೇಜ್ ಸೀಟು, SC-Bಗೆ ಎಷ್ಟು ಪರ್ಸೆಂಟು, SC-Cಗೆ ಎಷ್ಟು ಪರ್ಸೆಂಟ್ ಅಂತ ಸೀಟನ್ನು ನಮಗೆ ಕೊಟ್ಟಿದ್ದಾರೆ. ನಾವು ಅರ್ಜಿಯನ್ನು ಪಡೆಯುವಂತಹ ಸಂದರ್ಭದಲ್ಲಿ SC ಸರ್ಟಿಫಿಕೇಟನ್ನು ಮಾತ್ರ ವಿದ್ಯಾರ್ಥಿಗಳು ಹಾಕಿದ್ರು. ಯಾಕೆಂದ್ರೆ ಅವಾಗ ABC ಅನ್ನುವಂಥದ್ದು ಇನ್ನೂ ಬಂದಿರಲಿಲ್ಲ. ನಂತರ ನಾವು ABC ಅಂತ ಆದೇಶ ಬಂದ ಮರು ದಿವಸದಿಂದ ಎಲ್ಲ SC ವಿದ್ಯಾರ್ಥಿಗಳು ಅಂದ್ರೆ ಯಾರೆಲ್ಲ SC ಅಂತ ಕ್ಲೈಮ್ ಮಾಡಿದ್ರು ಅವ್ರುಗಳಿಗೆ ನಿರಂತರವಾಗಿ ನಾವು SMS ಕಳಿಸಿದ್ವಿ, ಪೇಪರ್ ನೋಟಿಫಿಕೇಶನ್ ಕೊಟ್ವಿ. ಸುಮಾರು ಒಂದು 25,000ದಷ್ಟು ವಿದ್ಯಾರ್ಥಿಗಳು SC-A-B-C ಸರ್ಟಿಫಿಕೇಟ್ ಅನ್ನು ತಗೊಂಡು ಅವರು RD ನಂಬರ್ ಹಾಕಿದ್ದಾರೆ. ಈಗ ನಾವು ಫಲಿತಾಂಶವನ್ನ ಪ್ರಕಟ ಮಾಡಿದ ನಂತರ ವೆರಿಫಿಕೇಶನ್ ಸ್ಲಿಪ್ ಅನ್ನ ಬಿಟ್ವಿ. ಅವಾಗ ನಮಗೆ ಇನ್ನೂ ಒಂದು 10,000 ರಿಂದ 12,000ದಷ್ಟು ವಿದ್ಯಾರ್ಥಿಗಳು ABC ಸರ್ಟಿಫಿಕೇಟ್ ಹಾಕಿರ್ಲಿಲ್ಲ. ನಾನು ಒಂದು ವೇಳೆ ಅವರಿಗೂ ವೆರಿಫಿಕೇಶನ್ ಸ್ಲಿಪ್ ಒಂದು ಬಿಡುಗಡೆ ಮಾಡಿದ್ರೆ ವೆರಿಫಿಕೇಶನ್ ಸ್ಲಿಪ್ ಬಿಡುಗಡೆ ಆಗ್ತಿದ್ದಂಗೆ ಅವ್ರು ಆಪ್ಷನ್ ಎಂಟ್ರಿ ಮಾಡುವಂಥದ್ದು ಎನೇಬಲ್ ಆಗುತ್ತೆ. ಅವ್ರೇನಾದ್ರೂ ಆಪ್ಷನ್ ಎಂಟ್ರಿ ಮಾಡಿದ್ರೆ ನನ್ನ ಹತ್ರ SC ಸೀಟೇನೇ ಇಲ್ಲ, SC-Aಗಿದೆ, SC-Bಗಿದೆ, SC-Cಗಿದೆ. ನನ್ನ ಸಾಫ್ಟ್ವೇರ್ ಅಲ್ಲಿ ನಾನು ಸೀಟನ್ನು ಅಲಾಟ್ ಮಾಡುವಂತ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಅನ್ಯಾಯ ಆಗ್ಬಿಡುತ್ತೆ. ಅದಕ್ಕೆ ನಾವು ವೆರಿಫಿಕೇಶನ್ ಸ್ಲಿಪ್ ಅನ್ನ ರಿಲೀಸ್ ಮಾಡಿ ಈಗಾಗಲೇ 10 ರಿಂದ 15 ದಿವಸ ಆಗ್ತಾ ಬಂತು. ವೆರಿಫಿಕೇಶನ್ ಸ್ಲಿಪ್ ನಾವು ಡೌನ್ಲೋಡ್ ಮಾಡಕ್ ಹೋಗ್ತಿದ್ದಂಗೆ ಆ ವಿದ್ಯಾರ್ಥಿಗೆ ತಾವು SC ಸರ್ಟಿಫಿಕೇಟ್ನ ಹಾಕಿದ್ದೀರಾ, SC-A-B-C ಸರ್ಟಿಫಿಕೇಟ್ನ ತಾವು ಸಕ್ಷಮ ಪ್ರಾಧಿಕಾರದಿಂದ ಪಡೆದು ತಮ್ಮ ಅರ್ಜಿಯಲ್ಲಿ ಅಪ್ಡೇಟ್ ಮಾಡಿ ಅಂತ ವಿನಂತಿಯನ್ನ ಮಾಡಿದೀವಿ. ಸೇವಾ ಸಿಂಧು ಪ್ರಕಾರನೇ 21 ದಿವಸದೊಳಗಡೆ ಯಾವುದೇ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಕರ್ನಾಟಕ ರಾಜ್ಯದಲ್ಲಿ ಕೊಡುವಂಥದ್ದಕ್ಕೆ ನಿಯಮ ಇದೆ. ಈಗ ಆಗ್ಲೇನೆ 15 ದಿನ ಆಗಿದೆ. ಇನ್ನು ನಂದು ಮಾಕ್ ರಿಸಲ್ಟ್ ಆದ್ಮೇಲೆ ಸಹ ಅವರು ಅದನ್ನು ಅಪ್ಡೇಟ್ ಮಾಡಿ ಆಪ್ಷನ್ ಎಂಟ್ರಿ ಮಾಡುವಂಥದ್ದಕ್ಕೆ ಅವಕಾಶ ಇದೆ. ಹಾಗಾಗಿ ಹುಡುಗರು ಪ್ರಯತ್ನ ಮಾಡಿ ತರಬೇಕು. ಇದರಲ್ಲಿ ನಮ್ದು ಏನ್ ಪಾತ್ರ ಇಲ್ಲ, ನಿಮಗೆ ತೊಂದರೆ ಕೊಡಬೇಕು ಅನ್ನುವಂಥದ್ದಿಲ್ಲ. ನಿಮಗೆ ಸೀಟ್ ಅಲಾಟ್ ಮಾಡ್ಬೇಕಂತಂದ್ರೆ ನನಗೆ SC-A-B-C ಬೇಕು. ಹಾಗಾಗಿ ಸಮಯ ಸಾಕಷ್ಟು ಕೊಟ್ಟಿದ್ದೀವಿ. ಇನ್ನೂ ನಿಮಗೆ ಮಾಕ್ ರಿಸಲ್ಟ್ ಆದ್ಮೇಲೆ ಸಹ ನನ್ನ ಫೈನಲ್ ರಿಅರೇಂಜ್ ಮಾಡೋದಕ್ಕೆ ಬಿಡ್ತೀನಿ. ಅಂದ್ರೆ ಇನ್ನೂ ಸಾಧಾರಣ ನಿಮಗೆ 10-12 ಡೇಸ್ ಸಿಗುತ್ತೆ. ಅಲ್ಲಿಗೆ ಈಗ ಆಲ್ರೆಡಿ ನಮ್ದು ಅವ್ರಿಗೆ ಸಮಯ ಕೊಟ್ಟು ಎಷ್ಟೋ ತಿಂಗಳಾಗಿತ್ತು. ಅಧಿಕೃತವಾಗಿ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕಷ್ಟು 15 ದಿವಸ ಆಗಿದೆ. ಹಾಗಾಗಿ ನಿಮ್ಮ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ತಾವು SC-A-B-C ಸರ್ಟಿಫಿಕೇಟ್ ಅನ್ನು ತೆಗೆದುಕೊಳ್ಳಿ. ಇದು ಕೇವಲ ಕೌನ್ಸಿಲಿಂಗಿಗೆ ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿ ನಿಮ್ಮ ಉದ್ಯೋಗಕ್ಕೆ ಸಹ ತಾವು ಅರ್ಜಿ ಸಲ್ಲಿಸುವಂತ ಸಂದರ್ಭದಲ್ಲಿ ಮತ್ತೊಮ್ಮೆ ಈ SC ಮತ್ತೆ ST ಸರ್ಟಿಫಿಕೇಟ್ ಏನಿದೆ ಒಂದ್ಸರಿ ಇಶ್ಯೂ ಮಾಡ್ತು ಅಂತಂದ್ರೆ ಅದು ಪರ್ಮನೆಂಟ್ ಸರ್ಟಿಫಿಕೇಟ್ ಇದೆ. ಹಾಗಾಗಿ ನೀವು ಈಗ ಒಂದು ಸ್ವಲ್ಪ ಎಫರ್ಟ್ ಹಾಕಿ ಫಾಲೋ ಅಪ್ ಮಾಡಿ ಸರ್ಟಿಫಿಕೇಟ್ ಅನ್ನು ತಗೊಳ್ಳಿ. ನಮ್ಮ ಕೌನ್ಸಿಲಿಂಗ್ ಜೊತೆಗೆ ಭವಿಷ್ಯದಲ್ಲಿ ಸಹ ನಿಮಗೆ ಆ ಸರ್ಟಿಫಿಕೇಟ್ ನಿಮ್ ಜೊತೆ ಇರುತ್ತೆ, ನಿಮಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ನನ್ನ SC ವಿದ್ಯಾರ್ಥಿಗಳಿಗೆ ನನ್ನ ವಿನಂತಿ. ಸರ್, ಅವ್ರಿಗೆ ಇನ್ನೂ ಕೂಡ ಒಂದಿಷ್ಟು ಟೈಮ್ ಇದೆ. ಈಗ ಆಪ್ಷನ್ ಎಂಟ್ರಿಗೆ ಇನ್ನೂ ಕೂಡ ಸಮಯ ಇರೋದ್ರಿಂದ ಅವ್ರು ತೆಗೆದುಕೊಳ್ಳೋದಕ್ಕೆ ಅವ್ರಿಗೆ ಸರಿಯಾದ ಸಮಯ ಸಿಗುತ್ತಾ? ನಾನು ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಈಗಾಗಲೇ 15 ದಿನ ಟೈಮ್ ಕೊಟ್ಟಿದ್ದೀವಿ. ಮಾಕ್ ರಿಸಲ್ಟ್ ಆದ್ಮೇಲೆ ಸಹ ನಾವು ಆಪ್ಷನ್ ಎಂಟ್ರಿ ರಿಅರೇಂಜ್ ಮಾಡೋದಕ್ಕೆ ಬಿಡ್ತೀವಿ. ಅವಾಗ ಸಹ ಅವ್ರು ನಿರಂತರ ಪ್ರಕ್ರಿಯೆ ಇದು. ನಾಳೆ ಲಾಸ್ಟ್ ಡೇಟ್ ಅಂತನಲ್ಲ, ನಂದು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಒಳಗಡೆ ನೀವು ಎಂಟ್ರಿ ಮಾಡಿ ನಿಮ್ಮ ಅರ್ಜಿನಲ್ಲಿ ನೀವು ವೆರಿಫಿಕೇಶನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಆಪ್ಷನ್ ಎಂಟ್ರಿ ಮಾಡ್ಬೋದು. ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಆದ್ಮೇಲೆ ನೀವು ಸರ್ಟಿಫಿಕೇಟ್ ತಗೊಂಡ್ ಬಂದ್ರೆ ನಾನು ಹೆಲ್ಪ್ ಮಾಡೋದಕ್ಕಾಗಲ್ಲ. ಮೊದಲ ರೌಂಡ್ ಇಂದು ರಿಸಲ್ಟ್ ಪಬ್ಲಿಷ್ ಆದ್ಮೇಲೆ ನಿಮಗೆ ಮತ್ತೆ ನಾನು ಯಾವುದೇ ಕಾರಣಕ್ಕೆ ನಿಮ್ಮನ್ನು ಸಿಸ್ಟಮ್ ಒಳಗಡೆ ಬಿಡೋದಕ್ಕಾಗಲ್ಲ. ಮುಂದಿನ ಕೆಲವೊಂದಿಷ್ಟು ದಿವಸಗಳು ಮಾರ್ಕ್ ಎಕ್ಸಾಮ್ ಆಗಿರ್ಬೋದು, ಈಗ ಆಪ್ಷನ್ ಎಂಟ್ರಿ ಆಗಿರ್ಬೋದು, ಹೀಗೆಲ್ಲ ಸಿದ್ಧತೆಗಳಾಗ್ತಾ ಇದೆ. ವಿದ್ಯಾರ್ಥಿಗಳು ಹೇಗೆ ರೆಡಿ ಮಾಡ್ಕೊಳ್ಬೇಕು? ತುಂಬಾ ವಿದ್ಯಾರ್ಥಿಗಳು ನಾವು ಎಷ್ಟೇ ಸರಿ ಹೇಳಿದ್ರು ಕೂಡ ಗೊಂದಲ ಇದೆ. ತಮ್ಮಿಂದ ಅವರಿಗೆ ಯಾವ ರೀತಿಯಾಗಿ ಸಿದ್ಧತೆಗಳು ಮಾಡ್ಕೊಳ್ಬೇಕು, ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡ್ಕೊಳ್ಬೇಕು, ಯಾವ್ಯಾವ ಡಾಕ್ಯುಮೆಂಟ್ಗಳನ್ನ ಯಾವ್ಯಾವ ಹಂತದಲ್ಲಿ ರೆಡಿ ಮಾಡ್ಕೊಳ್ಬೇಕು, ಅವ್ರು ಹೇಗೆ ಈ ಪ್ರೊಸೆಸ್ ಅನ್ನ ಹಂತ ಹಂತವಾಗಿ ನಿಭಾಯಿಸ್ತಾ ಬರಬೇಕು? ತಮ್ಗೆ ಗೊತ್ತಿರಂತೆ KCET ಫಲಿತಾಂಶವನ್ನ ಪ್ರಕಟಿಸಿದ ನಂತರ ನೀಟ್ ಫಲಿತಾಂಶ ಬಂದ ನಂತರ ನಾವು ಕೌನ್ಸಿಲಿಂಗ್ ಶುರು ಮಾಡ್ತಾ ಇದ್ವಿ. ಪ್ರತಿಯೊಂದು ವಿದ್ಯಾರ್ಥಿನೂ ಕೌನ್ಸಿಲಿಂಗಿಗೆ ಭಾಗವಹಿಸುವಂಥದ್ದಕ್ಕೆ ಮೊದಲು ತಾವು ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಬೇಕು. ಏನಪ್ಪ ವೆರಿಫಿಕೇಶನ್ ಸ್ಲಿಪ್ಪು? ತಾವು ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ತಾವು ಯಾವ ಮೀಸಲಾತಿಗಳನ್ನ ಕ್ಲೈಮ್ ಮಾಡಿರ್ತೀರಾ ಅದೆಲ್ಲದೂ ಆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಬರುತ್ತೆ. ಜೊತೆಗೆ KCET ರ್ಯಾಂಕ್ಗಳು ನಾವು ಬೇರೆ ಬೇರೆ ಕೋರ್ಸಿಗೆ, ಅಗ್ರಿಗೆ ಬೇರೆ, ವೆಟರ್ನರಿ, ಇಂಜಿನಿಯರಿಂಗಿಗೆ ಬೇರೆ ಬೇರೆ ರ್ಯಾಂಕ್ ಅನ್ನು ಕೊಟ್ಟಿರ್ತೀವಿ. ಆ ರ್ಯಾಂಕ್ಗಳು ಸಹ ಅದರಲ್ಲಿ ಬರುತ್ತೆ. ಹಿಂದೆ ನೀಟ್ ಫಲಿತಾಂಶ ಬಂದ ನಂತರ ಶುರು ಮಾಡೋದ್ರಿಂದ ನೀಟ್ ರ್ಯಾಂಕ್ ಸಹ ಇರ್ತಿತ್ತು. ಈ ಸಾರಿ ನೀಟ್ ರ್ಯಾಂಕ್ ಇರಲ್ಲ. ನೀವು ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡು ತಾವು ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ನೀಡಿರುವ ಎಲ್ಲಾ ಮಾಹಿತಿ ಕರೆಕ್ಟ್ ಇದೆ ಅಂತನ್ನುವಂಥದ್ದನ್ನು ತಾವು ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಒಮ್ಮೆ ಪರಿಶೀಲಿಸಿಕೊಳ್ಳಿ.
ಸರ್ ತಪ್ಪಿದೆ, ನಾನು ಏನ್ ಮಾಡೋಣ? ಉದಾಹರಣೆಗೆ ಕನ್ನಡ ಮೀಡಿಯಂ ಅಂತ ನೀವು ಅರ್ಜಿಯೆಲ್ಲ ಹಾಕಿರ್ತೀರಾ, ತಾವು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಕನ್ನಡ ಮೀಡಿಯಂ ಅಲ್ಲೇನೆ ತಾವು ಸ್ಟಡಿ ಮಾಡಿರ್ತೀರಾ, ತಮ್ಮ ಎಲ್ಲ ಮೂಲ ದಾಖಲೆಗಳು ತಮ್ಮ ಹತ್ರ ಇದೆ. 1ರಿಂದ 10 ತನಕ ಗ್ರಾಮೀಣ ಪ್ರದೇಶದಲ್ಲಿ ತಾವು ಓದಿರ್ತೀರಾ, ಎಲ್ಲ ಮೂಲ ದಾಖಲೆಗಳಿದೆ, ನೀವು ಅರ್ಜಿಯಲ್ಲಿ ಸಹ ಹಾಕಿದ್ದೀರಾ. ಆದ್ರೆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನೋ ಅಂತ ಬಂದಿದೆ. ಯಾಕೆ ಬಂದಿದೆ ಅಂತಂದ್ರೆ, ನಾವೇನಂತ ಹೇಳಿದ್ವಿ, ನೀವು ಅರ್ಜಿ ಹಾಕಿದ ನಂತರ ತಮ್ಮ ಕಾಲೇಜಿನ ಪ್ರಾಂಶುಪಾಲರ ಬಳಿ ಹೋಗಿ ನಮಗೆ ಕ್ಯಾಸ್ಟ್ ಸರ್ಟಿಫಿಕೇಟು 371J ಎಲ್ಲ ಆನ್ಲೈನ್ ಅಲ್ಲಿ ನಮಗೆ ಬಂದಿದೆ ಕಂದಾಯ ಇಲಾಖೆಯಿಂದ. ಕನ್ನಡ ಮೀಡಿಯಮ್ಮು ಮತ್ತೆ ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರಗಳು ಆನ್ಲೈನ್ ಅಲ್ಲಿ ಇಶ್ಯೂ ಮಾಡ್ತಾ ಇಲ್ದಿರೋದ್ರಿಂದ ಆನ್ಲೈನ್ ಅಲ್ಲಿ ನಮಗೆ ಬಂದಿರಲಿಲ್ಲ. ಹಾಗಾಗಿ ನಾವೇನು ವಿನಂತಿ ಮಾಡಿದ್ವಿ, ಈ ಮೀಸಲಾತಿ ಕ್ಲೈಮ್ ಮಾಡಿದಂತಹ ವಿದ್ಯಾರ್ಥಿಗಳು ತಮ್ಮ ಕಾಲೇಜಲ್ಲೇನೆ ಮೂಲ ದಾಖಲೆಗಳನ್ನ ತೆಗೆದುಕೊಂಡೋಗಿ ಪರಿಶೀಲನೆ ಮಾಡ್ಕೊಳ್ಳಿ ಅಂತೇಳಿ ನಾವು ಪ್ರಿನ್ಸಿಪಾಲಿಗೆ ಲಾಗಿನ್ ID ಕೊಟ್ಟಿದ್ವಿ. ಕೆಲವು ವಿದ್ಯಾರ್ಥಿಗಳು ಮಾಡಿಲ್ಲ ಅಂತಂದ್ರೆ ನಿಮ್ದು ನೋ ಅಂತ ಬಂದಿರುತ್ತೆ, ಈಗ ಕಾಲೇಜ್ ಪೋರ್ಟಲ್ ಕ್ಲೋಸ್ ಆಗಿದೆ, ತಾವು KEಗೆ ಬಂದು ಮಾಡಿಸ್ಕೊಳ್ಬೇಕಾಗುತ್ತೆ. ಒಂದು